ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಲಾ ರಾಶಿಯವರೇ, ಎಚ್ಚರದಿಂದ ಇರಿ. ಮುಂದಿನ 3 ದಿನಗಳಲ್ಲಿ ಆಗಸ್ಟ್ 8, 9, 10 ನಿಮ್ಮ ಜೀವಿತ ಅವಧಿಯಲ್ಲಿ ಇಷ್ಟು ದೊಡ್ಡ ದುರಂತ ಘಟನೆ ಸಂಭವಿಸಲಿದೆ. ಸ್ನೇಹಿತರೆ, ನೀವು ಕನಸಿನಲ್ಲಿಯೂ ಊಹಿಸಿರುವುದಿಲ್ಲ. ಕ್ಷಮಿಸಿ, ಆದರೆ ಇಂದು ನಾನು ಸುಮ್ಮನಿರುವುದಿಲ್ಲ. ಸ್ನೇಹಿತರೆ, ನಿಮ್ಮ ಮೇಲೆ ಅಡಗಿ ದಾಳಿ ಮಾಡುತ್ತಿದ್ದಾನೆ ಈ ಹೆಸರಿನ ವ್ಯಕ್ತಿ. ಸ್ನೇಹಿತರೆ, ನಿಮಗೆ ಈ ಮನುಷ್ಯನಿಂದ ತುಂಬ ಅಪಾಯವಿದೆ. ಏಕೆಂದರೆ ಈತ ನಿಮ್ಮ ಜೀವನವನ್ನು ತೆಗೆಯಲು ನಿರ್ಧಾರ ಮಾಡಿದ್ದಾನೆ. ಸ್ನೇಹಿತರೆ, ಈ ವಿಡಿಯೋವನ್ನು ನೀವು ನೋಡಿದರೆ ನೀವು ಮತ್ತು ನಿಮ್ಮ ಇಡೀ ಕುಟುಂಬ ನಾಶವಾಗುವುದರಿಂದ ತಪ್ಪಿಸಿಕೊಳ್ಳುತ್ತೀರಿ. ಕಳೆದ 5 ವರ್ಷಗಳಲ್ಲಿ ಈ ವ್ಯಕ್ತಿ ಸುಮಾರು 500 ಬಾರಿ ನಿಮ್ಮ ಮೇಲೆ ಅಡಗಿ ದಾಳಿ ಮಾಡಿದ್ದಾನೆ. ನೀವು ಬೋಳೆ ಸ್ವಭಾವದವರು, ಹಾಗಾಗಿ ನಿಮಗೆ ತಿಳಿಯಲೇ ಇಲ್ಲ. ಆದರೆ ಎಂದಾದರೂ ನಿಮಗೆ ಅನುಮಾನ ಬಂದಿರಬಹುದು, ಹೌದು, ನಿಮ್ಮ ಜೀವನದಲ್ಲಿ ಇಷ್ಟೊಂದು ಸಂಕಟ ಏಕೆ ಬಂದಿದೆ. ಆದರೆ ಇಂದು ನಾನು ಈ ಮನುಷ್ಯನ ಸಂಪೂರ್ಣ ಕುಂಡಲಿಯನ್ನು ನಿಮ್ಮೆದುರು ತೆರೆದಿಡುತ್ತೇನೆ. ಸಮಯಕ್ಕೆ ಸರಿಯಾಗಿ ಜಾಗರೂಕರಾಗಿರಿ. ಈ ವಿಡಿಯೋ ನೋಡದಿದ್ದರೆ ನಿಮ್ಮ ಮೇಲೆ ಬಹಳ ದೊಡ್ಡ ಸಂಕಟ ಬರಲಿದೆ. ಸ್ನೇಹಿತರೆ, ನನ್ನ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ. ನಾನು ನಿಮಗೆ ಹೇಳುತ್ತೇನೆ, ಈ ವ್ಯಕ್ತಿಯಿಂದ ಕೇವಲ 6 ಕಿಲೋಮೀಟರ್ ಅಲ್ಲ, 100 ಕಿಲೋಮೀಟರ್ ದೂರವೇ ಇರಬೇಕು. ಏಕೆಂದರೆ ಈತನ ನೆರಳು ಕೂಡ ನಿಮಗೆ ಮತ್ತು ನಿಮ್ಮ ಇಡೀ ಕುಟುಂಬಕ್ಕೆ ತುಂಬ ಅಪಾಯಕಾರಿ. ಈತನ ನೆರಳು ಎಲ್ಲಿ ಬೀಳುತ್ತದೆಯೋ ಅಲ್ಲಿ ನಾಶವೇ ಆವರಿಸುತ್ತದೆ. ಅಲ್ಲಿ ಸ್ನೇಹಿತರೆ, ದುರ್ಗತಿಯೇ ಬರುತ್ತದೆ. ಸ್ನೇಹಿತರೆ, ಅದರಿಂದ ಈ ವ್ಯಕ್ತಿಯಿಂದ ಸದಾ ದೂರವಿರಬೇಕು. ನಿಮಗೆ ಆಶ್ಚರ್ಯವಾಗುತ್ತದೆ, ಈ ವ್ಯಕ್ತಿ ಯಾವುದೇ ಪರಕೀಯನಲ್ಲ. ಹೌದು, ಸಂಘರ್ಷದ ವ್ಯಕ್ತಿಯೂ ಅಲ್ಲ, ದೂರದ ಮನುಷ್ಯನೂ ಅಲ್ಲ. ಈ ವ್ಯಕ್ತಿಯನ್ನು ನೀವು ಚೆನ್ನಾಗಿ ಬಲ್ಲಿರಿ ಮತ್ತು ಈತನ ಮೇಲೆ ನೀವು ನಂಬಿಕೆಯನ್ನು ಇಡುತ್ತೀರಿ. ನನ್ನ ಪ್ರೀತಿಯ ಸ್ನೇಹಿತರೆ, ಇಂದಿನ ಮೊದಲು ನಾನು ಹಲವು ವಿಡಿಯೋಗಳಲ್ಲಿ ನಿಮ್ಮ ಶತ್ರುಗಳ ಬಗ್ಗೆ ಹೇಳಿದ್ದೇನೆ. ಆದರೆ ಈ ಶತ್ರು ಅತ್ಯಂತ ಅಪಾಯಕಾರಿ ಶತ್ರು ಈ ರಾಶಿಯವರೇ ನಿಮ್ಮದು. ಹಾಗಾಗಿ ಸ್ನೇಹಿತರೆ, ಇಂದು ಇವನ ಸತ್ಯತೆಯನ್ನು ಹೊರಗಡೆ ಬಿಡುತ್ತೇನೆ. ನಾನು ಎಷ್ಟೋ ಬಯಸಿದೆ ನಿಮಗೆ ಹೇಳಬಾರದೆಂದು, ಆದರೆ ಅಪಾಯ ಈಗ ಅಷ್ಟು ಹೆಚ್ಚಾಗಿದೆ, ನಿಮಗೆ ಹೇಳಲೇಬೇಕು. ಈ ರಾಶಿಯವರಿಗೆ ಇಲ್ಲದಿದ್ದರೆ ನಿಮ್ಮ ಜೀವಕ್ಕೆ ಅಪಾಯ ಬರಬಹುದು. ಒಬ್ಬ ಮನುಷ್ಯ ಮೊದಲು ತನ್ನ ಕುಟುಂಬದ ಬಗ್ಗೆ ಯೋಚಿಸುತ್ತಾನೆ. ತಾನು ಜ್ವರದಿಂದ ಬಳಲಿದರೂ ಕುಟುಂಬವನ್ನು ಎಂದೂ ಜ್ವರಕ್ಕೆ ಒಳಗಾಗಲು ಬಿಡುವುದಿಲ್ಲ. ಅವನು ಹಗಲಿರುಳು ಶ್ರಮಿಸುತ್ತಾನೆ. ಈ ರಾಶಿಯವರು ತಮ್ಮ ಕುಟುಂಬದ ಸಂತೋಷಕ್ಕಾಗಿ, ಕುಟುಂಬದ ಹೊಟ್ಟೆ ತುಂಬಿಸಲು, ನಿಮ್ಮ ಕುಟುಂಬ ಸದಾ ಸುರಕ್ಷಿತವಾಗಿರಬೇಕು, ಸದಾ ನೆಮ್ಮದಿಯ ನಿದ್ದೆ ಮಾಡಬೇಕು, ನಿಮ್ಮ ಕುಟುಂಬದ ಮೇಲೆ ಯಾವುದೇ ತೊಂದರೆ ಬರಬಾರದು, ಒಂದು ಗೀರು ಬರಬಾರದು ಎಂದು ನೀವು ಬಯಸುತ್ತೀರಿ. ಆದರೆ ಈ ರಾಶಿಯವರೇ, ಸಾಮಾನ್ಯವಾಗಿ ನಮ್ಮ ಶತ್ರುಗಳು ನಮ್ಮ ಕುಟುಂಬದ ಮೇಲೆ ದಾಳಿಗೆ ಕಾದು ಕುಳಿತಿದ್ದಾರೆ ಸ್ನೇಹಿತರೆ, ಮತ್ತು ಅವರು ಯಾವಾಗಲೂ ನಮ್ಮನ್ನು ದುಃಖದಲ್ಲಿ ಕಾಣಲು ಬಯಸುತ್ತಾರೆ. ಅದರ ಜೊತೆಗೆ ನಮ್ಮ ಕುಟುಂಬದ ಸಂತೋಷ ಇವರಿಗೆ ಅರಗದು. ಹಾಗಾಗಿ ಮೊದಲು ಮಾತಾರಾಣಿಯ ನಿಜವಾದ ಭಕ್ತರೆಲ್ಲರೂ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಹೊಸ ಬೆಳಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇಂದು ನಿಮ್ಮ ಶ್ರಮದಿಂದ ಮಾಡಿ ನಮ್ಮ ಕುಟುಂಬ ಸಂತೋಷ ಪಡುವಾಗ ಸ್ನೇಹಿತರೆ, ಈ ಜನರು ತುಂಬ ಹೊಟ್ಟೆ ಕಿಚ್ಚು ಪಡುತ್ತಾರೆ. ಇವರ ಕಣ್ಣಿಗೆ ನಮ್ಮ ಕುಟುಂಬದ ಸಂತೋಷ ಮುಳ್ಳಾಗಿ ಚುಚ್ಚುತ್ತದೆ. ಆದರೆ ಇಂದಿನ ವಿಡಿಯೋದಲ್ಲಿ ಆ ಶತ್ರುಗಳ ಸತ್ಯವನ್ನು ಹೇಳುತ್ತೇನೆ. ಜೊತೆಗೆ ಸ್ನೇಹಿತರೆ, ನಿಮಗೆ ಕೆಲವು ಉಪಾಯಗಳನ್ನು ಹೇಳಲಿದ್ದೇನೆ. ವಿಡಿಯೋ ಕೊನೆಯವರೆಗೂ ನೋಡುವುದು ತುಂಬ ಮುಖ್ಯ. ಒಂದು ವೇಳೆ ಈ ವಿಡಿಯೋವನ್ನು ಸ್ವಲ್ಪವೂ 2 ಸೆಕೆಂಡ್ ಕೂಡ ತಪ್ಪಿದರೆ, ಮಧ್ಯದಲ್ಲೇ ಬಿಟ್ಟರೆ, ನಂಬಿರಿ, ನಿಮ್ಮ ಜೀವನದಲ್ಲಿ ದೊಡ್ಡ ಚಂಡಮಾರುತ ಬರಲಿದೆ. ಹೌದು ಸ್ನೇಹಿತರೆ, ನಿಮ್ಮ ಮೇಲೆ ಬಹಳ ದೊಡ್ಡ ಸಂಕಟ ಬರಬಹುದು. ಆದ್ದರಿಂದ ನಮ್ಮೊಂದಿಗೆ ಮೊದಲಿನಿಂದ ಕೊನೆಯವರೆಗೂ ಇರಿ. ನಿಮ್ಮ ಕಿವಿಗಳನ್ನು ನಿಮ್ಮ ಧ್ವನಿಯ ಮೇಲೆಯೇ ಇಟ್ಟುಕೊಳ್ಳಿ. ಮೊದಲು ಮಾತಾರಾಣಿಯ ಭಕ್ತರು ಈ ವಿಡಿಯೋವನ್ನು ಲೈಕ್ ಮಾಡಿ. ಸ್ನೇಹಿತರೆ, ಇಷ್ಟೊಂದು ಮುಖ್ಯ, ಇಷ್ಟೊಂದು ಮಹತ್ವದ ವಿಡಿಯೋ ಇದಾಗಿದೆ. ಹಾಗಾಗಿ ವಿಡಿಯೋ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಶ್ರದ್ಧಾ ಭಾವದಿಂದ ಜೈ ಮಾತಾರಾಣಿ ಎಂದು ಖಂಡಿತ ಬರೆಯಿರಿ. ಮೊದಲು ವಿಡಿಯೋ ಲೈಕ್ ಮಾಡಿ, ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಹೋಗಿ ನಿಜವಾದ ಶ್ರದ್ಧಾ ಭಾವದಿಂದ ಜೈ ಮಾತಾರಾಣಿ, ಜೈ ಶೇರಾವಾಲಿ, ಜೈ ಶನಿದೇವ್ ಮಹಾರಾಜ್ ಎಂದು ಖಂಡಿತವಾಗಿಯೂ ಬರೆಯಿರಿ. ಸ್ನೇಹಿತರೆ, ಸಮಯ ವ್ಯರ್ಥ ಮಾಡದೆ ವಿಡಿಯೋದಲ್ಲಿ ಮುಂದೆ ಹೋಗೋಣ. ಈ ರಾಶಿಯವರೇ ಕೇಳಿ, ನೀವು ಸುಮ್ಮನೆ ಸ್ನೇಹಿತರೆ ಯಾವಾಗಲೂ ತಮ್ಮ ಟೀಕೆ ಮಾಡುತ್ತೀರಿ, ತಮ್ಮ ವಿರುದ್ಧ ಪಿತೂರಿ ಮಾಡುತ್ತೀರಿ ಮತ್ತು ನಿಮ್ಮ ಹೆಸರು ಕೆಡಿಸಲು ಪೂರ್ಣ ಪ್ರಯತ್ನಿಸುತ್ತೀರಿ. ಸ್ನೇಹಿತರೆ, ನಿಮ್ಮ ರಾಶಿಯ ಇವರ ಹೆಸರು ಬರೆದಿರಲಿ. ಹೀಗೆ ಗುಪ್ತ ಶತ್ರುಗಳು ನಿಮ್ಮ ಜೀವನದಲ್ಲಿ ಬಹಳಷ್ಟು ಇದ್ದಾರೆ ಮತ್ತು ಇಂದು ಅವರ ಬಣ್ಣ ಬಯಲಾಗಲಿದೆ. ಅವರು ನಿಮ್ಮನ್ನು ಆ ಪರಿಸ್ಥಿತಿಗೆ ತರಬಲ್ಲರು, ಕುಟುಂಬ ಚದರಿ ಹೋಗುವಂತೆ ಮಾಡಬಲ್ಲರು ಎಂದು ತಮ್ಮ ಮಾತಿನ ಮೇಲೆ ಗಮನವಿರಿಸುವುದಿಲ್ಲ. ಏನು ಮಾತನಾಡಬೇಕು, ಹೇಗೆ ಯಾರೊಂದಿಗೆ ವ್ಯವಹರಿಸಬೇಕು. ಸ್ನೇಹಿತರೆ, ಯಾರೊಂದಿಗೆ ಬೇಕಾದರೂ
ಕೆಟ್ಟದಾಗಿ ವರ್ತಿಸುತ್ತಾರೆ, ಏಕೆಂದರೆ ಅವರ ಉದ್ದೇಶ ಒಂದೇ, ಹೇಗಾದರೂ ಕೌಟುಂಬಿಕ ವಿಘಟನೆಯಾಗಬೇಕು ನಿಮ್ಮ ಮನೆಯಲ್ಲಿ. ಹಾಗೆ ಕೆಲವರು ಇದ್ದಾರೆ, ಅವರು ತಮ್ಮ ಪಾಲಿನ ಆಸ್ತಿ ತೆಗೆದುಕೊಂಡು ಬೇರೆಯಾಗಲು ಬಯಸುತ್ತಾರೆ. ಆದರೆ ನಿಮ್ಮ ಯೋಚನೆ ಯಾವಾಗಲೂ ಇಡೀ ಕುಟುಂಬ ಒಟ್ಟಿಗೆ ಒಂದೇ ಭಾವದಿಂದ ಇರಬೇಕು ಎಂದು. ನೀವೆಂದೂ ಆಸ್ತಿಯ ಬಗ್ಗೆ ಯೋಚಿಸುವುದಿಲ್ಲ, ನೀವೆಂದೂ ಹಣದ ಬಗ್ಗೆ ಯೋಚಿಸುವುದಿಲ್ಲ, ಆದರೆ ಮನೆಯ ಪ್ರತಿಯೊಬ್ಬ ಸದಸ್ಯ ಹಾಗಿರುವುದಿಲ್ಲ. ಅನೇಕರು ನಿಮ್ಮ ಮನೆಯಲ್ಲಿ ರಕ್ತದ ಚಿಮ್ಮು ಹಾಕುತ್ತಿದ್ದಾರೆ. ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ವಿವಾದ ನಡೆಯುತ್ತಿದ್ದರೆ, ಆ ವಿವಾದ ಹೆಚ್ಚುತ್ತಿದ್ದರೆ ಪಕ್ಕದವರು ಅದನ್ನು ಕಡಿಮೆ ಮಾಡಬೇಕು. ಆದರೆ ನಮ್ಮ ಸುತ್ತಮುತ್ತಲೂ ಅಂಥವರಿದ್ದಾರೆ, ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡುತ್ತಾರೆ. ನೀವು ಸರಿಯಾಗಿ ಕೇಳುತ್ತಿದ್ದೀರಿ, ಇದು ತಮಾಷೆ ಹೇಳುತ್ತಿಲ್ಲ. ಅವರು ನಮ್ಮ ಪರವಾಗಿ ಮಾತನಾಡುವುದಿಲ್ಲ, ನಾವು ಸರಿ ಇದ್ದರೂ ತಪ್ಪು ಮಾಡಿದವರ ಪಕ್ಷವನ್ನೇ ವಹಿಸುತ್ತಾರೆ ಮತ್ತು ಯಾವಾಗಲೂ ಅವರ ಜೊತೆಯೇ ಇರುತ್ತಾರೆ. ಇದರಿಂದ ಜಗಳ ಮತ್ತಷ್ಟು ಹೆಚ್ಚುತ್ತದೆ, ಜೀವನದಲ್ಲಿ ಕ್ಲೇಶ ಮೂಡುತ್ತದೆ. ಸ್ನೇಹಿತರೆ, ಅದರಿಂದ ನೀವು ಸ್ವಲ್ಪ ಎಚ್ಚರದಿಂದ ಇರಬೇಕು. ನೀವೇನು ಮಾಡಬೇಕೆಂದರೆ, ಮೊದಲು ನಿಮ್ಮ ಕುಟುಂಬ ಒಂದಾಗಿರಲು, ನಿಮ್ಮ ಮನೆ ಮಠ ಒಂದಾಗಿರಲು ಪ್ರಯತ್ನಿಸಬೇಕು. ಯಾರ ಮನಸ್ಸಿನಲ್ಲೂ ಮೋಸ ಕಪಟ ಬರದಂತೆ ಮತ್ತು ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಎದುರಿಗಿರುವವರ ಮನಸ್ಸಿಗೆ ನೋವಾಗದಂತೆ ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ಆಗುವ ಗಾಯ ಜೀವನ ಪರ್ಯಂತ ಕಳಂಕವಾಗುತ್ತದೆ. ಸ್ನೇಹಿತರೆ, ಆದರೂ ಕೆಲವರು ಬಿಡುವುದಿಲ್ಲ, ಮನೆಯನ್ನು ಹಾಳು ಮಾಡಲು ಪಣ ತೊಟ್ಟಿದ್ದಾರೆ. ಅಂಥವರಿಗೆ ಸ್ಪಷ್ಟವಾಗಿ ಹೇಳಿ, ಅವರು ಕೇಳದಿದ್ದರೂ ನಿಮ್ಮ ಮನೆಯಿಂದ ಬೀಳ್ಕೊಡಿ, ಏಕೆಂದರೆ ನೀವು ಮನೆಯ ಯಜಮಾನರು. ಹಾಗೆ ಮಾಡಬಹುದು, ಏಕೆಂದರೆ ಮೊದಲು ಅವರಿಂದಲೇ ಕುಟುಂಬದ ವಿಘಟನೆ, ಮತಭೇದ, ಕ್ಲೇಶ, ನಕಾರಾತ್ಮಕತೆ, ಮನೆಯ ವ್ಯವಸ್ಥೆ ಹಾಳಾಗುತ್ತದೆ. ಅವರ ಮನಸ್ಸಿನಲ್ಲಿ ನಿರ್ಧರಿಸಿಯೇ ಬಿಟ್ಟಿರುತ್ತಾರೆ, ಇಂಥವರು ಪ್ರತಿಕ್ಷಣ ನಮ್ಮ ಮನೆಯಲ್ಲಿ ರಕ್ತದ ಚಿಮ್ಮು ಎರಚುತ್ತಾರೆ. ಸ್ನೇಹಿತರೆ, ಎಲ್ಲರ ಆತ್ಮವಿಶ್ವಾಸ ಕುಗ್ಗಿಸುವ, ಎಲ್ಲರ ಭಾವನೆಗಳನ್ನು ಘಾಸಿಗೊಳಿಸುವ ಮತ್ತು ಜೀವನದಲ್ಲಿ ಯಾರೂ ನಮ್ಮವರಿಲ್ಲ ಎಂಬ ಭಾವ ಮೂಡಿಸುವ ಸ್ಥಿತಿ ಸೃಷ್ಟಿಸುತ್ತಾರೆ. ಎಲ್ಲರೂ ತಮ್ಮವರಂತೆ ನಟಿಸುತ್ತಾರೆ. ಹಣದ ವಿಚಾರ ಬಂದಾಗ ಸಂಬಂಧ ಮತ್ತು ಹಣದಲ್ಲಿ ಮನುಷ್ಯ ಸದಾ ಹಣವನ್ನೇ ಆರಿಸಿಕೊಳ್ಳುತ್ತಾನೆ. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ. ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ ಮುಂತಾದ ಸಮಸ್ಯೆಗಳಿಗೆ ತುಳುನಾಡಿನ ದೈವಾರಾಧನೆಯಿಂದ ಶ್ರೀ ಶಿರಡಿ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ. ಈ ವಿಷಯ ಎಲ್ಲವೂ ನಿಮ್ಮ ಕಣ್ಣೆದುರೇ ತಾನಾಗೇ ನಡೆಯಲಿದೆ. ಸ್ನೇಹಿತರೆ, ನಿಮ್ಮ ಕೆಲವು ಪರಮ ಮಿತ್ರರು ಇದ್ದಾರೆ, ನಿಮಗೆ ದ್ರೋಹ ಮಾಡುತ್ತಾರೆ ಮತ್ತು ಅವರು ತಮ್ಮದೇ ಶತ್ರುವಿನ ಜೊತೆ ಕೈ ಜೋಡಿಸಬಹುದು. ನಿಮ್ಮ ಸ್ನೇಹದಲ್ಲಿ ರಕ್ತದ ಚಿಮ್ಮು ಎರಚುತ್ತಾರೆ ಮತ್ತು ಕೊನೆ ಗಳಿಗೆಯಲ್ಲಿ ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗುತ್ತಾರೆ. ಆಗ ಸ್ನೇಹಿತರೆ, ಅಲ್ಲಿ ಕುಳಿತು ಅಳುತ್ತೀರಾ, ಬೇಸರದಿಂದ ಕೂರುತ್ತೀರಾ. ನೋಡಿ, ಜೀವನದಲ್ಲಿ 4 ಜನ ಬರುತ್ತಾರೆ, 4 ಜನ ಹೋಗುತ್ತಾರೆ ಮತ್ತು ನೀವು ಒಂಟಿಯಾಗಿ ಬಂದವರು ಒಂಟಿಯಾಗಿಯೇ ಹೋಗಬೇಕು. ಯಾರೂ ನಿಮ್ಮೊಂದಿಗೆ ಬರುವುದಿಲ್ಲ. ಆದ್ದರಿಂದ ಈ ಜೀವನ ಯಾತ್ರೆಯಲ್ಲಿ ಯಾವತ್ತೂ ಯಾರ ಮೇಲೂ ಭರವಸೆ ಇಡುತ್ತೀರಿ? ನೀವು ಬೇರೆಯವರ ಮೇಲೆ ಏಕೆ ಭರವಸೆ ಇಡುತ್ತೀರಿ? ಸ್ವತಃ ಒಂಟಿಯಾಗಿ ನಡೆಯಲು ಕಲಿಯಿರಿ. ಜೀವನದಲ್ಲಿ ಕಾಣುವ ಫಲಿತಾಂಶ ನೋಡಿ ನೀವೇ ಬೆರಗಾಗುತ್ತೀರಿ. ಇನ್ನು ಸ್ನೇಹಿತರೆ, ಮುಂದಿನ 3 ದಿನಗಳಲ್ಲಿ ಆಗಸ್ಟ್ 8, 9, 10 ರಾಶಿ ಫಲದ ಬಗ್ಗೆ ಹೇಳುವುದಾದರೆ, ವ್ಯಾಪಾರದಲ್ಲಿ ಏನು ಬದಲಾವಣೆ, ನೌಕರಿಯಲ್ಲಿ ಏನು ವ್ಯತ್ಯಾಸ, ಕೌಟುಂಬಿಕ ವಾತಾವರಣ ಹೇಗಿರುತ್ತದೆ ಅದನ್ನು ನಾನು ಈಗ ನಿಮಗೆ ತಿಳಿಸುತ್ತೇನೆ. ಜೊತೆಗೆ ನಿರುದ್ಯೋಗ ಮತ್ತು ಪ್ರೇಮ ರಾಶಿ ಫಲದ ಬಗ್ಗೆ ಮಾತನಾಡೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡುತ್ತೀರಿ. ಮೊದಲು ವ್ಯಾಪಾರದ ಒಪ್ಪಂದಗಳ ಬಗ್ಗೆ ಹೇಳುವುದಾದರೆ, ಈ 3 ದಿನಗಳ ಆರಂಭದಲ್ಲೇ ಒಂದು ಉತ್ತಮ ಆಫರ್ ನಿಮ್ಮ ಬಳಿಗೆ ಬರಬಹುದು ಮತ್ತು ತಿಂಗಳ ಕೊನೆಯಲ್ಲಿ ಬಹಳ ಒಳ್ಳೆಯ ಡೀಲ್ ನಿಮ್ಮ ಕೈಗೆ ಸಿಗಬಹುದು. ಈ ಡೀಲ್ ಪಡೆಯುವ ಸಾಮರ್ಥ್ಯವಲ್ಲ, ಆದರೆ ನಿಮ್ಮಲ್ಲಿ ಬರಬೇಕಾಗಿದ್ದು ಕೌಶಲ್ಯ. ಹೌದು ಸ್ನೇಹಿತರೆ, 4 ಜನ ಕುಳಿತಿರುವಾಗ ಆ ವ್ಯಕ್ತಿ ನಿಮಗೆ ಡೀಲ್ ಕೊಡಬೇಕು, ನಿಮಗೆ ಆಫರ್ ಕೊಡಬೇಕು ಎಂದರೆ ನಿಮ್ಮಲ್ಲಿ ಏನಿರಬೇಕು? ಮೊದಲು ಸ್ನೇಹಿತರೆ, ಮಾತನಾಡುವ ಕಲೆ. ಹೌದು, ಅನೇಕರು ಸಭೆಯಲ್ಲಿ ಮಾತನಾಡಲಾಗುವುದಿಲ್ಲ, 4 ಜನರೆದುರಿಗೆ ಮಾತನಾಡಲು ಹಿಂಜರಿಯುತ್ತಾರೆ, ಮಾತನಾಡಲು ನಾಚಿಕೆ ಪಡುತ್ತಾರೆ, ತಮ್ಮನ್ನು ತಾವು ಪ್ರಸ್ತುತಪಡಿಸಿಕೊಳ್ಳಲು ನಾಚುತ್ತಾರೆ. ಸ್ನೇಹಿತರೆ, ಅಂಥ ವ್ಯಕ್ತಿ ಜೀವನದಲ್ಲಿ ಎಂದೂ ಮುಂದೆ ಬರಲಾರರು. ಮಾತನಾಡಬೇಕಾದ ಹಾಗೆ ಮಾತನಾಡಬೇಕು. ಎದುರಿನವರ ಮನಸ್ಸು ಮತ್ತು ಹೃದಯ ಎರಡನ್ನೂ ಗೆಲ್ಲಬೇಕು. ಸ್ನೇಹಿತರೆ, ಈ ಮಾತನ್ನು ನೆನಪಿಡಿ. ಮೊದಲು ಮಾತಾರಾಣಿಯ ನಿಜವಾದ ಭಕ್ತರೆಲ್ಲರೂ ವಿಡಿಯೋ ನೋಡುತ್ತಿದ್ದರೆ ಮೊದಲು ಲೈಕ್ ಮಾಡಿ, ಹಾಗೆ ನಮ್ಮ ಹೊಸ ಬೆಳಕು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ವ್ಯಾಪಾರದ ಒಪ್ಪಂದಗಳು ಉತ್ತಮವಾಗಲಿ, ಆದರೆ ಅವಕಾಶದ ಲಾಭ ಪಡೆಯುವುದು
ನಿಮ್ಮ ಕೈಯಲ್ಲಿದೆ. ಭಗವಂತ ನಿಮಗೆ ಸಾಧ್ಯವಿರುವ ಎಲ್ಲ ಸಹಾಯ ಮಾಡುತ್ತಾನೆ. ಆದರೆ ಭಗವಂತನ ಭರವಸೆಯಲ್ಲಿ ಕೂರಬೇಡಿ, ಏಕೆಂದರೆ ತಾವೇ ಸ್ವತಃ ಸಹಾಯ ಮಾಡಿಕೊಳ್ಳುವವರಿಗೆ ಮಾತ್ರ ಭಗವಂತ ಸಹಾಯ ಮಾಡುತ್ತಾನೆ. ನಿಮ್ಮ ಹಕ್ಕಿಗಾಗಿ ನೀವೇ ಹೋರಾಡಬೇಕು. ನೌಕರಿ ಮಾಡುವ ಜನರು ಸ್ವಲ್ಪ ಒತ್ತಡದಲ್ಲಿರುತ್ತಾರೆ, ಏಕೆಂದರೆ ಬಹಳ ದಿನಗಳಿಂದ ಕೆಲಸದ ಹೊರೆ ಅಷ್ಟಾಗಿ ಇರಲಿಲ್ಲ. ಆದರೆ ತಿಂಗಳ ಅಂತ್ಯ ಹತ್ತಿರವಾಗುತ್ತಿದ್ದಂತೆ ಕೆಲಸದ ಹೊರೆ ಹೆಚ್ಚುತ್ತದೆ. ಹಾಗಾಗಿ ತಿಂಗಳ ಕೊನೆಯಲ್ಲಿ ಕೆಲಸದ ಹೊರೆ ನಿಮ್ಮ ಮೇಲಿರುತ್ತದೆ. ಆದರೆ ಹೆಚ್ಚು ಚಿಂತಿಸಬೇಡಿ. ತಿಂಗಳ ಆರಂಭದಲ್ಲಿ ಸಾಕಷ್ಟು ಹಗುರತೆ ಕಾಣಿಸಬಹುದು. ಕೊನೆಯಲ್ಲಿ ಹೆಚ್ಚು ಪರಿಶ್ರಮ ಮಾಡಲೇಬೇಕಾಗುತ್ತದೆ. ನಿಮಗೆ ನೀವು ನೆನಪಿಡಬೇಕಾದ ಒಂದೇ ಒಂದು ವಿಷಯ, ನೀವು ಮನಪೂರ್ವಕವಾಗಿ ಮಾಡಬೇಕು ಕೆಲಸವಿದೆ ಎಂದು ಅಸಡ್ಡೆಯಿಂದ ಸೋಮಾರಿತನದಿಂದ ಮಾಡಬಾರದು. ಕಠಿಣ ಕೆಲಸ, ಶ್ರಮದ ಕೆಲಸ ಅಥವಾ ಹೆಚ್ಚುವರಿ ಕೆಲಸ ಸಿಕ್ಕಿದೆ ಎಂದರೆ ಅದು ನಿಮ್ಮ ಪ್ರಗತಿಯನ್ನು ನಿರ್ಧರಿಸುತ್ತದೆ. ಈ ಮಾತು ನೆನಪಿಡಿ. ಇನ್ನು ಪ್ರೇಮ ರಾಶಿ ಫಲದ ವಿಚಾರಕ್ಕೆ ಬಂದರೆ, ಜೀವನದಲ್ಲಿ ಪ್ರೀತಿಯ ಸಂಗಾತಿ ಪರಸ್ಪರ ಸ್ವಲ್ಪ ಸಮಯ ಕೊಡಿ, ಏಕೆಂದರೆ ಸಮಯದ ಅಭಾವದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಉಂಟಾಗಬಹುದು. ಅಥವಾ ಈ ಸಮಯದ ಅಭಾವದಲ್ಲಿ ಯಾರಾದರೂ ಮೂರನೆಯವರು ಅವಕಾಶ ಪಡೆದು ನಿಮ್ಮ ಸಂಬಂಧವನ್ನು ನಡುವೆ ರಕ್ತದ ಚಿಮ್ಮು ಎರಚುವ ಕೆಲಸ ಮಾಡಬಹುದು. ಸ್ನೇಹಿತರೆ, ನಿಮ್ಮನ್ನು ದೂರ ಮಾಡಲು ನಿಮ್ಮಿಬ್ಬರನ್ನು ಪರಸ್ಪರ ಎತ್ತಿ ಕಟ್ಟಬಹುದು. ಮತ್ತು ಕೆಲವೊಮ್ಮೆ ಅರಿವಿಲ್ಲದೆ ನಾವು ಅರ್ಥ ಮಾಡಿಕೊಳ್ಳುತ್ತಿದ್ದರೂ ಅರಿವಿಲ್ಲದೆಯೇ ಸಂಗಾತಿಗಳು ಮೂರನೆಯವರ ಮಾತಿಗೆ ಕಿವಿ ಕೊಡಬಹುದು. ನೀವು ಹೆಚ್ಚು ಸಮಯ ಕೊಟ್ಟಷ್ಟು ನಿಮ್ಮ ನಡುವೆ ಆಪ್ತತೆ ಉಳಿಯುತ್ತದೆ, ಮತ್ತು ಆಪ್ತತೆ ಇದ್ದರೆ ಯಾರನ್ನಾದರೂ ದಾರಿ ತಪ್ಪಿಸುವ, ತಪ್ಪು ದಾರಿ ತೋರುವ ಯಾವುದೇ ಪ್ರಯತ್ನ ವ್ಯರ್ಥವಾಗುತ್ತದೆ. ಏಕೆಂದರೆ ಪ್ರತಿ ಸಂಬಂಧದ ಅಡಿಪಾಯ ನಂಬಿಕೆ ಇರುವವರೆಗೆ ಆ ಸಂಬಂಧ ಉಳಿಯುತ್ತದೆ. ಯಾವ ದಿನ ಆ ನಂಬಿಕೆ ಹೋಗುತ್ತದೆಯೋ ಅಂದೇ ಆ ಸಂಬಂಧವು ಮುರಿಯುತ್ತದೆ. ಇದನ್ನು ನೆನಪಿಡಿ. ನಿರುದ್ಯೋಗಿಗಳ ಮೇಲಿನ ಕಾರ್ಮೋಡಗಳು ದೂರವಾಗಲಿವೆ. ಒಬ್ಬ ವಿಶೇಷ ವ್ಯಕ್ತಿ ಅಥವಾ ಅನುಭವಿ ವ್ಯಕ್ತಿ, ಯಾರನ್ನು ನೀವು ನಿಮ್ಮ ಶುಭ ಚಿಂತಕ ಅಥವಾ ಗುರು ಎಂದು ಕರೆಯುತ್ತೀರೋ, ಅವರ ಸಹಾಯದಿಂದ ನಿಮಗೆ ತುಂಬಾ ಒಳ್ಳೆಯ ನೌಕರಿ, ಒಳ್ಳೆಯ ಉದ್ಯೋಗ ಸಿಗಬಹುದು. ಸಾಧ್ಯತೆ ಪೂರ್ಣವಾಗಿ ನಿರ್ಮಾಣವಾಗುತ್ತಿದೆ. ಸ್ನೇಹಿತರೆ, ನೀವು ಮಾಡಬೇಕಾದ ಪ್ರಯತ್ನವೆಂದರೆ ಎಲ್ಲರೊಂದಿಗೆ ಪ್ರೀತಿಯಿಂದ ಇರಬೇಕು. ಅಂದರೆ ಯಾರ ಮನಸ್ಸಿನಲ್ಲೂ ಈ ವ್ಯಕ್ತಿಯನ್ನು ದಾರಿಯಿಂದ ತೆಗೆಯಬೇಕು ಎಂಬ ಭಾವ ಬರಬಾರದು. ಸ್ನೇಹಿತರೆ, ಮೊದಲು ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರನ್ನು ಪ್ರೀತಿಸಬೇಕು, ಎಲ್ಲರೊಂದಿಗೆ ಒಳ್ಳೆಯ ನಡವಳಿಕೆ ಇಡಬೇಕು. ಸ್ನೇಹಿತರೆ, ಮುಂದಿನ 3 ದಿನಗಳಲ್ಲಿ, ಆಗಸ್ಟ್ ಮುಂದಿನ 3 ದಿನಗಳಲ್ಲಿ 8, 9, 10 ನಿಮ್ಮ ವ್ಯಾಪಾರ ಹೇಗಿರುತ್ತದೆ, ನೌಕರಿ, ಹಣ, ಜೀವನ ಹೇಗಿರುತ್ತದೆ, ನಿಮ್ಮ ಪ್ರೇಮ ಜೀವನ ಹೇಗಿರುತ್ತದೆ, ಕೌಟುಂಬಿಕ ಜೀವನ ಹೇಗಿರುತ್ತದೆ, ಅತಿ ಮುಖ್ಯವಾಗಿ ನಿರುದ್ಯೋಗಿ ಜಾತಕರಿಗೆ ಈ ದಿನಗಳು ಹೇಗೆ ಸಾಬೀತಾಗುತ್ತವೆ, ಸತ್ಯ ಭವಿಷ್ಯವಾಣಿ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ಮಾತನಾಡೋಣ. ಸ್ನೇಹಿತರೆ, ನೀವೆಲ್ಲರೂ ಮಹಾಬಲಿ ಹನುಮಾನ್ ನಿಜವಾದ ಭಕ್ತರಿದ್ದರೆ ತಡ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೋಗಿ ನಿಜ ಮನಸ್ಸಿನಿಂದ ಜೈ ಬಜರಂಗ್ ಬಲಿ ಎಂದು 3 ಸಾರಿ ಬರೆಯಿರಿ. ಅವರು ನಿಮ್ಮೆಲ್ಲ ದುಃಖಗಳನ್ನು ದೂರ ಮಾಡುತ್ತಾರೆ. ಹಾಗಾದರೆ ಸ್ನೇಹಿತರೆ, ಮುಂದೆ ಹೋಗೋಣ. ಈಗ ಗುರುಗಳ ಇಂದಿನ ವಿಶೇಷ ಅಮೂಲ್ಯ ಜ್ಞಾನದ ಬಗ್ಗೆ ಮಾತನಾಡೋಣ. ಗಮನವಿಟ್ಟು ಕೇಳಿ, ನಿಮ್ಮ ಜೀವನದಲ್ಲಿ ತುಂಬ ಉಪಯೋಗವಾಗುತ್ತದೆ. ಹಾಗಾದರೆ ಸ್ನೇಹಿತರೆ, ಗುರುದೇವರ ಇಂದಿನ ಜ್ಞಾನ ಹೇಳುತ್ತದೆ, ಅಂಬಾನಿಯಂತಹ ಶ್ರೀಮಂತನಿಗೂ ಬುದ್ಧಿ ಹೇಳಬಹುದು, ಅಜ್ಞಾನಿಗೆ ತಿಳಿಸಬಹುದು, ಆದರೆ ಅಹಂಕಾರಿಯನ್ನು ಯಾರೂ ತಿದ್ದಲು ಸಾಧ್ಯವಿಲ್ಲ. ಅವನಿಗೆ ಕೇವಲ ಕಾಲ ಬಂದಾಗ ಸಮಯವೇ ಪಾಠ ಕಲಿಸುತ್ತದೆ. ಆದ್ದರಿಂದ ಗುರುದೇವರು ನಿಮಗೆ ಹೇಳಲು ಬಯಸುತ್ತಾರೆ, ನಿಮ್ಮ ಜೀವನದಲ್ಲಿ ನೀವು ಎಷ್ಟೇ ದೊಡ್ಡ ಸಾಧನೆ ಮಾಡಿದರೂ, ಜನರು ಎಷ್ಟೇ ಬುದ್ಧಿವಂತ ಕೆಲಸ ಮಾಡಿದರೂ ಒಳಗೆ ಅಹಂಕಾರ ಬರಲು ಬಿಡಬೇಡಿ, ಎಂದಿಗೂ ಗರ್ವ ಬರಲು ಬಿಡಬೇಡಿ. ಏಕೆಂದರೆ ಸ್ನೇಹಿತರೆ, ಅಹಂಕಾರವೆಂಬುದು ನಿಮ್ಮೊಳಗೆ ಬಂದರೆ ಮತ್ತು ನೀವು ತಪ್ಪು ದಾರಿಯಲ್ಲಿ ಮುಂದೆ ಹೋದರೆ ಯಾರು ಎಷ್ಟು ಹೇಳಿದರೂ ನಿಮಗೆ ಅರ್ಥವಾಗುವುದಿಲ್ಲ. ಹಾಗಾಗಿ ಸ್ನೇಹಿತರೆ, ಎಂದಿಗೂ ಯಾರ ಬಗ್ಗೆಯೂ ಅಹಂಕಾರ ಪಡಬೇಡಿ. ಎಲ್ಲವನ್ನು ಈಶ್ವರನ ಕೃಪೆ ಎಂದು ಭಾವಿಸಿ ಸಂತೋಷದಿಂದ ನಡೆಯಿರಿ. ಈ ಕೆಲಸವನ್ನು ನಾನೇ ಮಾಡಿದೆ ಎಂದು ಹೇಳಬೇಡಿ. ಯಾವಾಗಲೂ ಹೀಗೆ ಹೇಳಿ, ಈಶ್ವರನ ಕೃಪೆಯಿಂದ ಆಯಿತು, ಗುರುದೇವರ ಜ್ಞಾನ ಇಷ್ಟವಾಯಿತೆ. ಹಾಗಾದರೆ ವಿಡಿಯೋ ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಜ ಶ್ರದ್ಧೆಯಿಂದ ಜೈ ಹನುಮಾನ್ ಎಂದು ಬರೆಯಿರಿ. ಸ್ನೇಹಿತರೆ, ಹನುಮಾನ್ ಜಿ ಕೃಪೆ ನಿಮಗೆಲ್ಲ ಸಿಗುತ್ತದೆ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗಿ ಇಂದಿನ ವಿಶೇಷ ಮಹತ್ವದ ಮಾಹಿತಿ ಬಗ್ಗೆ ಮಾತನಾಡೋಣ. ನೀವೆಲ್ಲ ಮಾನಸಿಕವಾಗಿ ಇಂದು ಸಾಕಷ್ಟು ಬಲಶಾಲಿಯಾಗಿರುತ್ತೀರಿ. ಪ್ರತಿ ಸವಾಲನ್ನು ಸಲೀಸಾಗಿ ಎದುರಿಸಬಲ್ಲಿರಿ. ಕೆಲಸದ ಮುಂಚೂಣಿಯಲ್ಲಿ ನೀವು ಬಹಳ ದಿನಗಳಿಂದ ಶ್ರಮಿಸುತ್ತಾ ಬಂದಿದ್ದ ಕೆಲವು ವಿಷಯಗಳು ಇಂದು ನಿಮ್ಮೆದುರು ಫಲ ನೀಡಬಹುದು. ಸರ್ಕಾರಿ ನೌಕರಿಯಲ್ಲಿರುವವರ
ಜಾತಕರಿಗೆ ಬಡ್ತಿಯ ಯೋಗವಿದೆ, ಒಳ್ಳೆಯ ಹುದ್ದೆ ಸಿಗುತ್ತದೆ. ಹಾಗೆಯೇ ಖಾಸಗಿ ಕೆಲಸ ಮಾಡುವವರಿಗೆ ತಮ್ಮ ಶ್ರಮದ ಉತ್ತಮ ಫಲ ಸಿಗುವ ಯೋಗವಿದೆ. ವ್ಯಾಪಾರಿಗಳಿಗೆ ಇಂದು ಕೈಗೆ ದೊಡ್ಡ ಆರ್ಡರ್ ಸಿಗಬಹುದು. ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತದೆ. ವೈಯಕ್ತಿಕ ಜೀವನದಲ್ಲಿ ಜೀವನ ಸಂಗಾತಿಯೊಂದಿಗೆ ಸಣ್ಣ ವಿಚಾರಕ್ಕೆ ಮನಸ್ತಾಪ ಶುರುವಾಗಬಹುದು. ಹಾಗಾಗಿ ಪ್ರೀತಿಯಿಂದ ನಿಮ್ಮ ಪ್ರಿಯರನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸಿ. ಸಣ್ಣ ಪುಟ್ಟ ಚರ್ಚೆಗಳು ಬೇಗ ಮುಗಿಸಲು ಯತ್ನಿಸಿ, ಇಲ್ಲದಿದ್ದರೆ ಅದು ದೊಡ್ಡ ರೂಪ ತಾಳಬಹುದು. ಕೆಲಸದ ವಿಷಯದಲ್ಲಿ ನೌಕರಿ ಮಾಡುವವರಿಗೆ ಇಂದು ದೊಡ್ಡ ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಆಫೀಸ್ನಲ್ಲಿ ಮೇಲಧಿಕಾರಿಗಳಿಂದ ಬೈಗುಳ ಕೇಳಬಹುದು. ಹಾಗಾಗಿ ಆಫೀಸ್ನಲ್ಲಿ ವಿಶೇಷವಾಗಿ ಮಾತಿನ ಮೇಲೆ ಹಿಡಿತವಿರಲಿ. ಅತ್ತಿತ್ತ ಮಾತಿಗೆ ಮನಸ್ಸು ಕೆಡದೆ ಪೂರ್ಣ ಗಮನ ಕೆಲಸದ ಮೇಲಿಡಿ. ಏಕೆಂದರೆ ನಿಮಗೆ ಪ್ರಗತಿ ಬಯಸಿದರೆ ಮೇಲಧಿಕಾರಿಗಳನ್ನು ಮೆಚ್ಚಿಸಬೇಕು. ನಿಮ್ಮ ಶ್ರಮದಿಂದ ಅವರ ಮನ ಗೆಲ್ಲಬೇಕು. ನೌಕರಿ ಬದಲಾಯಿಸುವ ಯೋಚನೆ ಇದ್ದರೆ ಇಂದು ಹೆಚ್ಚು ಚಿಂತೆ ಬೇಡ. ದೀರ್ಘಕಾಲದ ಯಾವುದೇ ತೊಂದರೆ, ದುಃಖ ನಿವಾರಣೆಯಾಗುತ್ತದೆ. ಇಂದು ಸಕಾರಾತ್ಮಕವಾಗಿರಲು ಪ್ರಯತ್ನಿಸಿ. ಸಕಾರಾತ್ಮಕ ಜನರೊಂದಿಗೆ ಬೆರೆಯಿರಿ. ನಕಾರಾತ್ಮಕ ಆಲೋಚನೆಗಳು ಕಾಡಬಹುದು. ಇನ್ನೊಂದು ಕಡೆ ನೀವು ಸಣ್ಣ ಪ್ರಮಾಣದ ವ್ಯಾಪಾರ ಪಾಲುದಾರಿಕೆಯಲ್ಲಿ ಶುರು ಮಾಡಲು ಬಯಸಿದರೆ ಆತುರದ ನಿರ್ಧಾರ ತೆಗೆದುಕೊಳ್ಳಲು ಇದು ಸೂಕ್ತ ಸಮಯವಲ್ಲ. ನಷ್ಟವಾಗಬಹುದು. ಹಾಗಾಗಿ ಸ್ವಲ್ಪ ಕಾಲ ತಾಳಿ ನಿಲ್ಲಿಸಿ. ಮುಂದಿನ ಸಮಯ ಒಳ್ಳೆಯದಾಗಬಹುದು. ಈಗ ನೀವು ವಿಚಾರಪೂರ್ವಕವಾಗಿ ನಿರ್ಧಾರ ತೆಗೆದುಕೊಳ್ಳಬಹುದು. ಹಣದ ಪರಿಸ್ಥಿತಿ ಸರಿ ಪ್ರಮಾಣದಲ್ಲಿರುತ್ತದೆ. ಬಜೆಟ್ ಅನುಸಾರ ಖರ್ಚು ಮಾಡಿದರೆ ದೊಡ್ಡ ಸಮಸ್ಯೆ ಇಲ್ಲ. ಆದಾಯ ಅರ್ಧಾಣೆ ಇದ್ದು ಖರ್ಚು ರೂಪಾಯಿಯಾದರೆ ತೊಂದರೆ ಹೆಚ್ಚುತ್ತದೆ. ಭಾವನಾತ್ಮಕವಾಗಿ ಇಂದು ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕೆಲವರು ನಿಮ್ಮ ಭಾವನೆಗಳೊಂದಿಗೆ ಆಟವಾಡಿ ನಿಮ್ಮಿಂದ ತಪ್ಪು ನಿರ್ಧಾರ ಮಾಡಿಸಬಹುದು. ಇಂದು ದೊಡ್ಡ ಯಶಸ್ಸಿನ ಯೋಗವಿದೆ. ದೊಡ್ಡ ಲಾಭವಾಗಬಹುದು. ಮಾನಸಿಕವಾಗಿ ಇಂದು ಚೆನ್ನಾಗಿರುತ್ತೀರಿ. ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವ ಜಾತಕರು ಗಮನಿಸಿ. ಇಂದು ನಿಮ್ಮೊಂದಿಗೆ ವಂಚನೆಯ ಯೋಗವು ಕಾಣುತ್ತಿದೆ. ಆತುರದಲ್ಲಿ ಕಣ್ಣು ಮುಚ್ಚಿ ಪಾಲುದಾರನ ಮೇಲೆ ಅತಿಯಾದ ನಂಬಿಕೆ ಭರವಸೆ ಇಡಬೇಡಿ. ಇಲ್ಲದಿದ್ದರೆ ನಿರಾಶೆ ಕೈಗೆ ಸಿಗಬಹುದು. ಹಾಗಾಗಿ ನೀವು ಪಾಲುದಾರಿಕೆಯಲ್ಲಿ ವ್ಯಾಪಾರವಿದ್ದರೆ ಬಹಳ ಯೋಚಿಸಿ ಮುಂದುವರಿಯಬೇಕು. ಪ್ರತಿ ನಿರ್ಧಾರ ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು. ಒಂದು ತಪ್ಪು ನಿರ್ಧಾರ ದೊಡ್ಡ ನಷ್ಟ ತರಬಹುದು. ಬುದ್ಧಿವಂತಿಕೆಯಿಂದ ನಿರ್ಧರಿಸಿ. ಹೊಸ ವ್ಯಾಪಾರ ಶುರು ಮಾಡುವ ಮೊದಲು ಅನುಭವಿಗಳ ಸಲಹೆ ಪಡೆಯಿರಿ. ಆತುರದ ನಿರ್ಧಾರ ಬೇಡ. ವಿಡಿಯೋದಲ್ಲಿ ಈಗ ಉಪಾಯ ಹೇಳಲಿದ್ದೇನೆ. ನಿಮಗೆ ಗಮನವಿಟ್ಟು ಕೇಳಿ. ನಿಮಗೆ ತುಂಬ ಆನಂದವಾಗುತ್ತದೆ. ನಿಮ್ಮ ಯಾವುದೇ ಹಾಳಾದ ಕೆಲಸ ತಾನಾಗಿ ಸರಿ ಹೋಗುತ್ತದೆ. ಮೊದಲ ಉಪಾಯ, ಮಂಗಳವಾರದ ದಿನ ಸಂಕಟ ಮೋಚನ ಹನುಮಾನ್ ಸಮರ್ಪಿತ. ಹನುಮಾನ್ಜಿ ಮಹಾರಾಜರ ಭಕ್ತಿ ಮಾಡಬೇಕೆಂದರೆ ರಾಮನಾಮ ಜಪಿಸಿ ಹಗಲಿರಳು ಮಾಡಬೇಕು. ಯಾರನ್ನಾದರೂ ಭೇಟಿಯಾದಾಗ ಹಾಯ್ ಹಲೋ ಬದಲು ರಾಮ ರಾಮ ಎಂದು ಹೇಳಿ. ನಿಮ್ಮದೇನು ಹೋಗುತ್ತದೆ, ಆದರೆ ಪ್ರಭುವಿನ ಆಶೀರ್ವಾದ ಸಿಗುತ್ತದೆ ಮತ್ತು ಎದುರಿನವರ ಬಾಯಿಂದಲೂ ರಾಮ ರಾಮ ಹೇಳಿಸುತ್ತೀರಿ. ಲಾಭ ಡಬಲ್. ಇದರ ಜೊತೆಗೆ ದೇವಸ್ಥಾನದಲ್ಲಿ ಕುಳಿತು 108 ಬಾರಿ ರಾಮನಾಮ ಜಪ ಜಪಿಸಿ. ತುಂಬ ಒಳ್ಳೆಯ ಫಲ ಸಿಗುತ್ತದೆ. ರಾಮಜಿ ಅಪಾರ ಕೃಪೆ ಸುರಿಸುತ್ತಾರೆ. ಸ್ನೇಹಿತರೆ, ಮುಂಬರುವ ಸಮಯ ತುಂಬ ಶುಭವಾಗಿರುತ್ತದೆ. ಹಾಗಾದರೆ ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ವಿಡಿಯೋ ಲೈಕ್ ಮಾಡದಿದ್ದರೆ ಈಗಲೇ ಲೈಕ್ ಮಾಡಿ. ನಮ್ಮ ಹೊಸ ಬೆಳಕು ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಜ ಶ್ರದ್ಧೆಯಿಂದ ಜೈ ಶ್ರೀರಾಮ್, ಜೈ ರಾಮ್ ಎಂದು ಖಂಡಿತ ಬರೆಯಿರಿ. ಧನ್ಯವಾದಗಳು ಸ್ನೇಹಿತರೆ.